ಸಮಸ್ತ ನಾಡಿನ ಶ್ರೀ ತಾಯಿ ಕಿಕ್ಕೇರಮ್ಮನವರ ಭಕ್ತಾದಿಗಳಲ್ಲಿ ಒಂದು ಮನವಿ. ಎಲ್ಲ ಭಕ್ತಾದಿಗಳು ಈ ಒಂದು ವಿಡಿಯೋವನ್ನು ದಯವಿಟ್ಟು ನೋಡಿ ಮತ್ತು ಆದಷ್ಟು ಎಲ್ಲರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ಎಲ್ಲೇ ಆಗಲಿ, ಯಾವುದೇ ದೇವಸ್ಥಾನದಲ್ಲಾಗಲಿ ಅಥವಾ ಭವಭಯ ರೋಗಗಳನ್ನು ನಿವಾರಣೆ ಮಾಡುವಂತಹ ಅರಳಿ ವೃಕ್ಷದ ಕೆಳಗಡೆ ಆಗಲಿ ಯಾವುದೇ ಹಳೆಯ ದೇವರ ಫೋಟೋಗಳನ್ನು ದಯವಿಟ್ಟು ಈ ರೀತಿಯಾಗಿ ಇಡಬೇಡಿ. ಮತ್ತು ದೇವಾಲಯಗಳ ಒಳಾಂಗಣದಲ್ಲಿ ಮತ್ತು ಹೊರಾಂಗಣದಲ್ಲಿ ಬಾಗಿಲಿನಲ್ಲಿ ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು, ಹಳೆಯ ಭಿನ್ನವಾಗಿರುವ ಫೋಟೋಗಳನ್ನು ಈ ರೀತಿ ಇಡಬೇಡಿ. ಒಂದು ದೇವರ ಫೋಟೋವನ್ನು ಜೋಪಾನ ಮಾಡಿಕೊಳ್ಳದಿದ್ದರೆ ನಿಮ್ಮಲ್ಲಿ ಇನ್ನು ಯಾವ ರೀತಿಯ ಭಕ್ತಿ ಇರುತ್ತದೆ ಹಾಗೂ ನಿಮ್ಮ ಕುಟುಂಬದವರನ್ನ ನೀವು ಹೇಗೆ ಜೋಪಾನ ಮಾಡಿಕೊಳ್ಳುತ್ತೀರಿ ಎನ್ನುವ ಒಂದು ಪಾಪದ ಕರ್ಮದ ವಿಚಾರವನ್ನು ನೀವೇ ಅರಿಬೇಕಾಗುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳಲ್ಲೂ ಮನವಿ, ನೀವು ಒಬ್ಬ ಮನುಷ್ಯ ಅಂತ್ಯಗೊಂಡಾಗ ಯಾವ ರೀತಿ ಒಂದು ಸಂಸ್ಕಾರವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ನಡೆಸ್ತೀರಾ, ಹಾಗೆ ಒಂದು ದೇವರ ಫೋಟೋ ಭಿನ್ನ ಆದಾಗ ಅಥವಾ ಆ ದೇವರ ವಿಗ್ರಹ ಭಿನ್ನವಾದಾಗ ದಯವಿಟ್ಟು ಅದನ್ನು ಕೂಡ ನಿಮ್ಮ ಯಾರು ತುಳಿಯದಂಥ ಒಂದು ಜಾಗದಲ್ಲಿ ಅಥವಾ ಓಡಾಡುತ್ತಾ ಇರತಕ್ಕಂಥ ಜಾಗದಲ್ಲಿ ಅದನ್ನು ಒಂದು ಮಣ್ಣಿನ ಒಳಗಡೆ ಸ್ವಚ್ಛವಾಗಿ ಅದನ್ನು ನೀಟಾಗಿ ಗುಂಡಿ ತೆಗೆದು ಅದನ್ನು ಮುಚ್ಚಿ, ಗಾಜಿನ ಚೂರುಗಳನ್ನು ಅಥವಾ ಅಪಾಯಕಾರಿ ವಸ್ತುಗಳನ್ನು ದಯವಿಟ್ಟು ಯಾರು ನಿರ್ಜನ ಪ್ರದೇಶದಲ್ಲಿ ಅದನ್ನು ತೆಗೆದುಕೊಂಡೋಗಿ ಹಾಕಿ ಈ ರೀತಿಯಾಗಿ ಮಾಡಿ. ಯಾವುದೇ ದಯವಿಟ್ಟು ಮನುಷ್ಯ ಜೀವಿಗಳು ಯಾರೂ ಕೂಡ ಇಂಥ ಒಂದು ಅಪರಾಧವನ್ನು ಮಾಡಬೇಡಿ. ನಿಮ್ಮ ಮನೆಯ ವ್ಯಕ್ತಿಗೆ ಹೇಗೆ ಒಂದು ಪರಿಪೂರ್ಣವಾದ ಕೊನೆಗೊಂಡಾಗ ಅಂತ್ಯ ಸಂಸ್ಕಾರವನ್ನು ಮಾಡ್ತಿರೋ ಹಾಗೆ ನೀವು ಉಪಯೋಗಿಸಿದ ಅಥವಾ ಪೂಜಿಸಿದ ದೇವರಗಳ ಭಿನ್ನ ಆದಾಗ ಅದನ್ನು ದಯವಿಟ್ಟು ತೆಗೆದುಕೊಂಡು ಹೋಗಿ ಎಲ್ಲಾದರೂ ನಿರ್ಜನ ಪ್ರದೇಶಗಳಲ್ಲಿ ಯಾರು ಓಡಾಡದೇ ಇರತಕ್ಕಂಥ ಸ್ಥಳಗಳಲ್ಲಿ ಇಡಿ. ಯಾವುದೇ ದೇವಸ್ಥಾನಗಳಲ್ಲಾಗಲಿ, ದೇವಸ್ಥಾನದ ಬಾಗಿಲಲ್ಲಾಗಲಿ, ಒಳಭಾಗದಲ್ಲಾಗಲಿ ಅಥವಾ ದೇವರ ಗರ್ಭಗುಡಿಯ ಹತ್ತಿರವಾಗಲಿ ಇಡಬೇಡಿ. ನಿಮ್ಮ ಈ ಪಾಪದ ಕಾರ್ಯಕ್ಕೆ ಯಾವುದೇ ದೇವರು ಕೂಡ ಮೆಚ್ಚುವುದಿಲ್ಲ. ಅನ್ಯ ಜಾಗವನ್ನು ಅಶುದ್ಧಿಗೊಳಿಸಿ ನಿಮ್ಮ ಮನಸ್ಸು ಶುದ್ಧಿಯಾಗಿದೆ, ಮನೆ ಶುದ್ಧಿಯಾಗಿದೆ ಎಂದು ಯಾವುದೇ ಕಾರಣಕ್ಕೂ ತಿಳಿಯಬೇಡಿ. ನಮ್ಮ ಪಾಪಕರ್ಮಗಳು ಪರಿಹಾರ ಆಗಬೇಕು ಅಂತ ಅಂದರೆ ನಾವು ಮೊದಲು ಹೊರಗಿನ ಪ್ರಪಂಚವನ್ನು ಶುದ್ಧವಾಗಿಡಬೇಕು ಮತ್ತು ನಾವು ಮಾಡ್ತಕ್ಕಂಥ ಕಾರ್ಯ ಶುದ್ಧಿಯಾಗಿರಬೇಕು. ದಯವಿಟ್ಟು ಇಂಥ ಕೆಲಸವನ್ನು ಯಾರೂ ಮಾಡಬೇಡಿ. ಯಾವುದೇ ದೇವಸ್ಥಾನಗಳಲ್ಲೂ ಈ ರೀತಿ ದೇವರ ಫೋಟೋಗಳನ್ನು ಇಡಬೇಡಿ. ದಯವಿಟ್ಟು ಮನವಿ ಮಾಡ್ಕೋತಾ ಇದ್ದೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.